ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ರೀಲ್ಸ್ ಮಾಡ್ಲಿಕ್ಕೆ ಹೋದಾಗ ಆದ ಅನಾಹುತ. ರೀಲ್ಸ್ ಮಾಡ್ಲಿಕ್ಕೆ ಅಂತ ನನ್ನ ಹಸ್ಬೆಂಡ್ ಹೊಸ ಪ್ಲೇಸ್ ಅನ್ನು ನೋಡ್ತಾ ಇರುವಾಗ ಅವರಿಗೆ ಎದುರಿನಲ್ಲಿದ್ದ ಹೊಂಡ ಕಾಣಲಿಲ್ಲ. ನನಗೆ ಕೂಡ ಗೊತ್ತಾಗ್ಲಿಲ್ಲ ಏನ್ ಮಾಡೋದು ಹೇಳಿ. ಒಂದು ಸಣ್ಣ ಅನಾಹುತ ಆಯ್ತು. ತುಂಬಾ ಟೆನ್ಷನ್ ಕೂಡ ಆಯ್ತು ನನಗೆ. ಸಣ್ಣ ಹೊಂಡ ಆದ ಕಾರಣ ಪುಣ್ಯಕ್ಕೆ ಏನ್ ಕೂಡ ಆಗ್ಲಿಲ್ಲ. ಸೊ ಅಲ್ಲಿದ್ದವರೆಲ್ಲ ಬಂದು ತುಂಬಾ ಹೆಲ್ಪ್ ಮಾಡಿದ್ರು. ಆಮೇಲೆ ಅಲ್ಲಿಂದ ನಾವು ಲೊಕೇಶನ್ ಅನ್ನು ಚೇಂಜ್ ಮಾಡಿ ಬೇರೆ ಕಡೆ ರೀಲ್ಸ್ ಮಾಡ್ತಾ ಇದ್ದೇವೆ. ನೀವೇ ನೋಡಿ. ನಮ್ದು ಪುನಃ ರೀಲ್ ಇತ್ತಲ್ಲ, ಹಾಗೆ ಮನೆಯಲ್ಲಿ ಕೂಡ ಹಾಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕಂತೇಳಿ ತಿಳ್ಕೊಂಡದು. ಬಟ್ ಪ್ರಾಕ್ಟೀಸ್ ಆಗಲಿಲ್ಲ. ಯಾಕೆ ಹೇಳಿದರೆ ಇವರು ಇಲ್ಲಿಗೆ ಹೋಗಿದ್ರು, ಹೇರ್ ಕಟ್ಟಿಂಗ್ ಮಾಡ್ಲಿಕ್ಕೆ ಹೋಗಿದ್ರು. ಈಗ ಬರ್ತೇನಂತೇಳಿ ಸ್ವಲ್ಪ ಬರುವಾಗ ಅಲ್ಲಿ ಲೇಟ್ ಆಯ್ತು. ಮತ್ತೆ ನಾನು ಈಗ ಎಡಿಟ್ ಮಾಡ್ಲಿಕ್ಕೆ ಹೋಗ್ತಿದ್ದೇನೆ. ಅವಳನ್ನು ಬೀಳ್ಕೊಡೆಗೆ ಮಾಡ್ತಾ ಇದ್ದೇವೆ. ನನ್ನೊಂದು ರೀಲ್ ಅಪ್ಲೋಡ್ ಉಂಟು. ಹಾಗೆ ಅವಳೀಗ ಕಾರಲ್ಲಿ ಕುತ್ಕೊಳ್ಳಿಕ್ಕೆ ಹೋಗಿದ್ದಾಳೆ. ನಮ್ಮ ಕಾರ್ ಇಲ್ಲೇ ಉಂಟು, ಮೇಲೆ ಇಟ್ಟಿದ್ದೇವೆ. ಹಾಗೆ ಅದರಲ್ಲಿ ಕುತ್ಕೊಂಡು ಸ್ವಲ್ಪ ಎಡಿಟಿಂಗ್ ಉಂಟು ರೀಲ್ದು. ಹಾಗೆ ಅದು ಅಪ್ಲೋಡ್ ಮಾಡ್ಲಿಕ್ಕೆ ಉಂಟು. ಈಗ ನಾವು ಒಂದು ಪ್ಲೇಸಿಗೆ ಬಂದಿದ್ದೇವೆ, ಹಿಮಾಲಯ. ಹಾಗೆ ನಾವು ಸ್ವಲ್ಪ ದೂರವೇ ಬಂದಿದ್ದೇವೆ, ಸ್ವಲ್ಪ ಇವತ್ತು ದೂರ ಬಂದಿದ್ದೀವಿ. ಆಮೇಲೆ ನೋಡಿ ಇಷ್ಟು ಹೊತ್ತಾಯಿತು. ಯಾಕೆಂದರೆ ಒಂದೊಂದು ಕಟ್ಟಿತ್ತು. ತುಂಬ ರೀಲ್ ಅಂತ ಹೇಳುದು ತುಂಬ ಕಷ್ಟ ಉಂಟು ರೀಲ್. ಅಷ್ಟು ಬೇಗ ಆಗಲಿಲ್ಲ ಇವತ್ತು, ತುಂಬ ಲೇಟ್ ಆಯಿತು. ಯಾಕೆ ಹೇಳಿದ್ರೆ ಇವರು ಸ್ವಲ್ಪ ಸರಿ ಮಾಡಲಿಲ್ಲ. ಸ್ವಲ್ಪ ಕಾರ್ ಒಂಚೂರು ಅಲ್ಲಿ ಒಂಚೂರು ಒಂದು ಹೊಂಡಕ್ಕೆ ಬಿತ್ತು. ಈ ಮಳೆ ಅಲ್ಲ, ಹಾಗೆ ಒಂದು ಹೊಂಡಕ್ಕೆ ಬಿತ್ತು. ಅದನ್ನು ತೆಗಿಲಿಕ್ಕೆ ಸ್ವಲ್ಪ ನಮ್ಮ ಹುಡುಗರು ಬಂದು ತೆಗೆದು ಕೊಟ್ಟರು. ಮತ್ತೆ ನಿಂತುಕೊಂಡ ಕಾರು ನಿಲ್ಲಿಸಿದೆವು, ಬಟ್ ಎದುರು ಹೊಂಡ ಇದೆ ನಾವು ನೋಡಲಿಲ್ಲ. ಅದು ರೋಡಲ್ಲ, ಮಡ್ ರೋಡ್, ಬೇರೆ ಒಂದು ತೋಟ. ಹಾಗೆ ಅಲ್ಲಿ ಹೋದ್ದು, ಅಲ್ಲಿ ಅದೊಂದು ಹೊಂಡ ಇತ್ತು, ನಮಗೆ ಗೊತ್ತಿಲ್ಲ ಆಯ್ತು ಅದು. ಹಾಗೆ ನಾನು ಇವತ್ತು ಮಾತಾಡಿಕೊಂಡು ಕಾರ್ ಟರ್ನ್ ಮಾಡಲಿಕ್ಕೆ, ರಿವರ್ಸ್ ಟರ್ನ್ ಮಾಡು ಅಂತ ಹೇಳುವಾಗ ಹೋಗಿ ಅಲ್ಲಿ ಬಿತ್ತು, ಹೊಂಡಕ್ಕೆ ಬಿತ್ತು. ಸ್ವಲ್ಪ ಏನು ಜಾಸ್ತಿ ಪೆಟ್ಟಾಗಲಿಲ್ಲ, ಕಾರೆಲ್ಲ ಕ್ಲೀನ್ ಉಂಟು. ಈಗ ನಾಳೆ ವಾಪಸ್ ಗ್ಯಾರೇಜ್ ತಗೊಂಡೋಗಿ ಉಂಟು ನಾಳೆ. ವೀಲ್ ಅರೇಂಜ್ಮೆಂಟ್ಗೆ ಒಂದ್ಸಲ ಹೋಗ್ಬೇಕು. ಯಾಕೆ ಹೇಳಿದ್ರೆ ವೀಲ್ ಅರೇಂಜ್ಮೆಂಟ್ ಮೇನ್ ನಮಗೆ, ಅದಕ್ಕೆ ಮಾತ್ರ. ಬೇರೆ ಏನಾಗಲಿಲ್ಲ, ಒಂದು ಡ್ಯಾಮೇಜ್ ಸಮೇತ ಆಗಲಿಲ್ಲ ಗಾಡಿಗೆ. ಜಸ್ಟ್ ಒಂದು ದೊಡ್ಡ ಹೊಂಡಲ್ಲ, ಒಂದು 2 ಫೀಟ್ನ ಹೊಂಡಕ್ಕೆ ಹೋಗಿ ಒಂದು ಟೈರ್ ಹೀಗೆ ಕೂತ್ಕೊಂಡಿತ್ತು ಅಷ್ಟೇ. ಆಮೇಲೆ ನಮ್ಮ ಹುಡುಗರು ಬಂದ್ರು, ಅಲ್ಲ ಎತ್ತಿ ಕೊಟ್ರು. ಅಲ್ಲಿ ಪುಣ್ಯ ಅದು ಪಾಪ. ಸ್ವೀಟಿ ಮತ್ತೆ ಚಿನ್ನು ಸ್ವಲ್ಪ ಮುಂದೆ ಹೋದ್ರು. ಮುಂದೆ ಹೋಗಿ ಅಲ್ಲಿ ನಮ್ದು ಅಲ್ಲಿ ಫ್ರೆಂಡ್ಸ್ ಸಿಕ್ಕಿದ್ರು. ಫ್ರೆಂಡ್ಸ್, ಅದು ನಮ್ಮ ಪುಣ್ಯ ಹೇಳ್ಬೇಕು. ಅವ್ರು ಸಿಕ್ಕಿದ್ರು, ಎಲ್ಲ ಬಂದು ಎತ್ತಿಕೊಂಡು ಗಾಡಿನ ಮೇಲೆ ಇಟ್ಟರು. ಮತ್ತೆ ನಾವು ಸ್ಟಾರ್ಟ್ ಮಾಡಿ ಈಚೆ ಬಂದು ಆಮೇಲೆ ರೀಲ್ಸ್ ಮಾಡಿದ್ದೇವೆ. ಇಲ್ಲಿ ರೀಲ್ಸ್ ಮಾಡುವಾಗ ತಲೆಯಲ್ಲಿ ಅದೇ, ಓ ದೇವ ಗಾಡಿ ಬಿತ್ತಲ್ಲ ಅಂತ. ಇಲ್ಲ, ರೀಲ್ಸ್ ಮಾಡೋ ತಲೆಯಲ್ಲಿ ಅದು ಸ್ವಲ್ಪ ಸಿಲ್ಲ ಆಯ್ತು. ಇವರು ರೀಲ್ಸ್ ಇವತ್ತು ಸರಿ ಮಾಡ್ಲೇ ಇಲ್ಲ. ಇವತ್ತು ತಲೆಯಲ್ಲಿ ಅದಲ್ಲ. ಇವರಿಗೆ ಎಂತ ಟೆನ್ಷನ್ ಇಲ್ಲ. ಇವರು ಎಂತ ಮಾಡಿದ್ರು ಗೊತ್ತಲ್ಲ, ಶೂಟಿಂಗ್ ಇಲ್ಲಿ ಮಾಡು, ಈ ಪ್ಲೇಸ್ ಅಲ್ಲಿ ಮಾಡು, ಆ ಪ್ಲೇಸ್ ಅಲ್ಲಿ ಮಾಡು ಅಂತೇಳಿ ಟೈಮ್ ಅನ್ನು ವೇಸ್ಟ್ ಮಾಡಿದ್ರು. ಮತ್ತೆ ಒಂದು ಸ್ಟೆಪ್ಪಿಗೆ ಹಾಗೆಲ್ಲ ಹೀಗೆಲ್ಲ ಅಂತೇಳಿ ನಂತರ ಚೊರೆ ಮಾಡಿದ್ರು. ನಾನು ಹೇಳಿಕೊಟ್ಟ ಸ್ಟೆಪ್ ಅನ್ನು ಇಲ್ಲಿ ಬಂದು ಮಾಡುದಿಲ್ಲ. ಅದು ಸ್ವಲ್ಪ ಪ್ರಾಬ್ಲಮ್ ಉಂಟು ಇವರದು. ಲೊಕೇಶನ್ ಚಂದ ಸಿಗ್ಬೇಕು. ಇಲ್ಲಿ ಇದಲ್ಲ ಎಂತ ಹೊರಗಿನ ಲೊಕೇಶನ್ ನಾನು ಹೇಳುದು ಬೇರೆ, ಇಲ್ಲಿ ಒಂದು ಸ್ಪಾಟ್ ಅಲ್ಲಿ ಬಂದು ನಾನು ಹೇಳುದು ಬೇರೆ. ಸ್ಟೆಪ್ ಅನ್ನು ಹೇಳಿದಾಗ ಒಮ್ಮೆ ಆಯ್ತು ಅಂತ ಹೇಳಿ, ಆಮೇಲೆ ಸ್ವಲ್ಪ ಸೀನರಿ ನೋಡುವಾಗ ಅಲ್ಲಿ ಸ್ವಲ್ಪ ಚೇಂಜ್ ಆಗುದು. ಅಲ್ಲಿ ಹೋಗುವ ಇಲ್ಲಿ ಹೋಗುವ ಅಂತ, ಅಲ್ಲಿ ಟೈಮ್ ಸ್ವಲ್ಪ ವೇಸ್ಟ್ ಆಗ್ತದೆ. ಕ್ಲಾರಿಟಿ ಸರಿ ಬರುದಿಲ್ಲ, ಕತ್ತಲಾಗುವ ವಿಡಿಯೋ ಬರ್ತಿಲ್ಲ. ನೋಡಿ ಇವತ್ತಿನ ವಿಡಿಯೋ ಸತ್ಯ ಹೇಳ್ತೀನಿ, ಇವತ್ತಿನ ವಿಡಿಯೋ ನಂಗೆ ಏನೋ ಒಂದು ಅಸಮಾಧಾನ ತಂದಿದೆ ಫ್ರೆಂಡ್ಸ್. ಅದಲ್ಲಿ ಕಾರು ಸ್ವಲ್ಪ ಇದಾಯ್ತಲ್ಲ, ಹಾಗೆ ಅದು ಅಸಮಾಧಾನ ಅಷ್ಟೇ, ಬೇರೆ ಏನಿಲ್ಲ. ಆಯ್ತಾ, ಇವರ ಸ್ವಲ್ಪ ಸ್ಟೆಪ್ಸ್ ಅನ್ನು ಇದು ಮಾಡುದು, ಸ್ಪಾಟ್ ಅಲ್ಲಿ ಸ್ಟೆಪ್ ಅನ್ನು ಸ್ವಲ್ಪ ಕನ್ಫ್ಯೂಸ್ ಮಾಡಿ ಹಾಕುದು. ಆಗಿಲ್ಲ ಅಂತ ಹೇಳುದು. ಮತ್ತೆ ನಾವು ಹೇಳಿದನ್ನು ಒಪ್ಪಿಕೊಳ್ಳುದು. ಹೋಗುವ ಬನ್ನಿ, ತಪ್ಪ ಸರಿಯಾ? ಇಲ್ಲ, ನಿಮ್ಮ ತಪ್ಪನ್ನು ಒಪ್ಪಿಕೊಳ್ಬೇಕು. ಹೇಳು ಚಿನ್ನು. ಅಂತೂ ಇಂತೂ ನಮ್ಮ ರೀಲ್ಸ್ ಒಳ್ಳೆ ರೀತಿಯಲ್ಲಿ ಆಗಿದೆ. ಆಮೇಲೆ ನಾವೀಗ ವೆಜ್ ರೆಸ್ಟೋರೆಂಟಿಗೆ ಊಟಕ್ಕೆ ಬಂದಿದ್ದೇವೆ. ಕತ್ತಲಾಗ್ತಾ ಬಂತು, ಆಲ್ಮೋಸ್ಟ್ 7:30 ಆಯ್ತು. ಆದ್ರೆ ನಮ್ಮ ರೀಲ್ಸ್ ನ ಔಟ್ಕಮ್ ಒಳ್ಳೆ ರೀತಿಯಲ್ಲಿ ಬಂದಿದೆ. ಶಾರ್ಟ್ಸ್ ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ತಪ್ಪದೆ ವೀಕ್ಷಿಸಿ. ಈಗ ನಾವು ಇಲ್ಲಿ ಫುಡ್ ಏನೆಲ್ಲ ಬೇಕು ಅಂತೇಳಿ ಆರ್ಡರ್ ಮಾಡ್ಲಿಕ್ಕೆ ಡಿಸ್ಕಸ್ ಮಾಡ್ತಾ ಇರುವಾಗ ಇಲ್ಲಿನ ರೆಸ್ಟೋರೆಂಟ್ ಮ್ಯಾನೇಜರ್ ಬಂದು ಚಿನ್ನುಗೆ ಬಿಲೇಟೆಡ್ ಬರ್ಡೇ ವಿಶ್ ಮಾಡಿದ್ರು. ಅವರು ನನಗೆ ಬಿಲೇಟೆಡ್ ಹ್ಯಾಪಿ ಬರ್ಡೇ ಅಂತೇಳಿ ಕ್ಲಾಪ್ ನಾನೇ ಕೊಡ್ದು. ಅವ್ರು ಬಂದು ಚಿನ್ನಿಗೆ ವಿಶ್ ಮಾಡಿದ್ರು.
ನಮಗೆ ಬಂದ ಕೂಡಲೇ ಬಿಸಿ ಬಿಸಿ ನೀರು ಅಲ್ಲಿ ಸ್ವಾಗತ ಮಾಡ್ತಿದ್ದಾರೆ. ನಾವೀಗ ಇಲ್ಲಿಗೆ ಬಂದಿದೆ, ಒಂದು ವೆಜ್ ರೆಸ್ಟೋರೆಂಟಿಗೆ ಬಂದಿದ್ವಿ. ನೋಡಿದ್ರಲ್ಲ ವಿಡಿಯೋ ನಮ್ಮದು, ಅದು ಹೇಗೆ ಅನಿಸಿದೆ ಅಂತ ಕಮೆಂಟಲ್ಲಿ ಹಾಕಿ. ಯಾರು ರೀಲ್ಸ್ ಕೊಂಡು ಗುಡ್ಡೆಲ್ಲ ಹೊಂಡಕ್ಕೆ ಅದು ಹೇಗೆ ಬಿದ್ದಿದೆ ಗೊತ್ತಿಲ್ಲ, ಬಿದ್ದು 5 ನಿಮಿಷ ಆದ್ಮೇಲೆ ನಮಗೆ ಗೊತ್ತಿದ್ದು ಹೊಂಡಕ್ಕೆ ಬಿದ್ದಿದೆ ಅಂತ. ಅಷ್ಟರಕ್ಕೆ ಯಾರಿಗೆ ಗೋಚರ ಇಲ್ಲ, ಗೋಚರ ಆಗಿದೆ. ಆಮೇಲೆ ನಮಗೆ ತುಂಬ ಪಾಪ ಹೆಲ್ಪ್ ಮಾಡಿದ್ರು ಅಲ್ಲಿನ ಹುಡುಗರೆಲ್ಲ ಸೇರಿ. ಅವ್ರನ್ನ ಬರೀಲಿಕ್ಕಿಲ್ಲ, ನಾವು ರಿಕ್ಷಾ ಡ್ರೈವರ್ ನಾವು ಪಾಪ ಅದೇ ಹೇಳುದು, ಆಪತ್ತು ಬಾಂಧವ ನೋಡಿ. ರಿಕ್ಷಾ ಡ್ರೈವರ್ ನಾವು ಯಾವತ್ತಿದ್ರು ಕೂಡ ನಮ್ಮಲ್ಲಿ ಕಾರಿಗೆ ಎಂತ ಹೇಳಿ ಅದು ರಿಕ್ಷಾದ ಅಗತ್ಯ ಬಿದ್ದೇ ಬೀಳ್ತಾರೆ. ಆಪತ್ತು ಬಾಂಧವರು ಪಾಪ ಮುಸ್ಲಿಮರಾದರೂ ಕೂಡ ಒಳ್ಳೆ ರೀತಿಯಲ್ಲಿ ನಮ್ಮಲ್ಲಿ ಸಹಕಾರ ಕೊಟ್ಟು ನಮ್ಗೆ ಒಳ್ಳೆ ಬೆಂಬಲ ಕೊಟ್ಟರು. ಪಾಪ ಅವರನ್ನು ನಾವು ಮರೀಲಿಕ್ಕಿಲ್ಲ. ಮತ್ತು ಅವರು ಸಹ ಪಾಪ ನಮಗೆ ಹೋಗುವಾಗ ತುಂಬ ಮಾತಾಡಿಕೊಂಡು ಹೋದ್ರು. ಖುಷಿ ಆಯಿತು ನಮಗೆ ಸಹ. ಇನ್ನು ಇಲ್ಲಿ ಊಟ ಮಾಡಿ ಆಮೇಲೆ ಮನೆಗೆ ಹೋಗುದು. ಇಲ್ಲಿ ಊಟಕ್ಕೆ ಬಂದಿದೆ, ನೈಟ್ ಸಹ ಉಂಟು ವಿಡಿಯೋ, ನೈಟ್ ಡ್ಯಾನ್ಸ್ ಉಂಟು. ಆಮೇಲೆ ನನ್ನ ಕಿವಿದು ಚೇಂಜ್ ಆಯಿತು ನೋಡಿ. ಆಗ ಕಿವಿದು ಚಕ್ರ ಇತ್ತು, ಇದು ಇಲ್ಲಿಂದ ಇಲ್ಲಿ ತನಕ ಇತ್ತು ದೊಡ್ಡದು, ಅದಕ್ಕೆ ಈಗ ಬೇರೆ ಸಿಂಪಲ್. ಅದು ಆಗದು ಬೇರೆ ಇತ್ತು ಕಿವಿ. ಆಗ ಬಸ್ಸಿನ ಟೈರ್ ಇತ್ತು, ಈಗ ಸೈಕಲ್ ಟೈರ್ ಆಗಿದೆ ನೋಡಿ. ಅದನ್ನೆಂತಿಲ್ಲ, ಖಾಲಿ ಅದರ 2 ಕ್ಲಿಪ್ ಉಂಟು, ಅದನ್ನು ತೆಗೆದ್ರೆ ಆಯಿತು. ಆಗ ಸೈಕಲ್ ಟೈರ್ ಆಗ್ತದೆ, ಅದಕ್ಕೆ ಬಾಕಿದ ತೆಗೆಸಿದ್ರೆ ಅದು ಬಸ್ಸಿನ ಚಕ್ರ ಟೈರ್ ಆಗ್ತದೆ. ಅಲ್ಲಿ ಉಂಟು ಅದಕ್ಕೆ ಕೂಡ ಅಲ್ವಾ. ಹಾಗೆ ನಾವಿಲ್ಲಿ ಬಟರ್ ರೊಟ್ಟಿ, ವೆಜ್ ಕಡಾಯಿ, ಪನ್ನೀರ್ ಮಂಚೂರಿಯನ್, ವೆಜ್ ಪನ್ನೀರ್ ಪಲಾವ್ ಎಲ್ಲ ತಗೊಂಡೆವು. ಈಗ ಊಟ ಮಾಡ್ತಾ ಇದ್ದೇವೆ. ಇದು ಪಲಾವ್ ನೋಡಿ, ಪಲಾವ್. ಎಸ್, ಹೇಗುಂಟು ಚಿನ್ನೋಸ್? ಇಲ್ಲಿ ಹೇಳ್ತೇನೆ, ತಿಂದು ಹೇಳ್ತೇನೆ. ಶಮ್ಮಿ ಹೇಗುಂಟು? ಪಲಾವ್ ಎಲ್ಲ ಹೇಗುಂಟು ನೋಡು. ಪಲಾವ್ ಸ್ವೀಟ್, ಪಲಾವ್ ವೆಜ್ ಕಡಾಯಿ ಹೇಗುಂಟು? ಸೂಪರ್ ಉಂಟಾ? ಹಾಂ, ಇಲ್ಲಿ ನೋಡಿ ನಮ್ಮ ವಿಡಿಯೋ ಎಡಿಟ್ ಮಾಡ್ತಿದ್ದಾರೆ ನೋಡಿ. ಪನ್ನೀರ್ ಎಂತ ಇಲ್ಲಿ ಫುಡ್ ಕಾಸ್ಟ್ಲಿ ಆದರೂ ಕೂಡ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಆದರೂ ಕೂಡ ಒಳ್ಳೆಯದುಂಟು, ಫುಡ್ ಒಳ್ಳೆಯದುಂಟು. ಮಾಡ್ತೀವಿ ಟೇಸ್ಟಿ ಫುಡ್. ಸಂಜೆ ಬರ ವಿಶೇಷ ಹೇಳ್ಬೇಕಲ್ಲ. ಫ್ರೂಟ್ ಸಲಾಡ್ ತಗೊಂಡೆ ನಾವು. ಮ್ಯಾಂಗೋ ಬರೀ ಟೇಸ್ಟ್ ಉಂಟು, ನನಗೆ ಫುಲ್ ಆಯಿತು ಹೊಟ್ಟೆ. ಅದು ಸಹ ತಿಂದೆ, ಹಾಗೆ ಅದು ಕೂಡ ತಿಂದೆ ನೋಡಿ. ಅವರು ಸಹ ತಿಂತಿದ್ದಾರೆ. ಹಾಗೆ ನಮ್ಮ ಫ್ರೂಟ್ ಸಲಾಡ್ ಐಸ್ ಕ್ರೀಮ್ನೊಂದಿಗೆ ನಾವು ವಿಡಿಯೋನಲ್ಲಿ ಎಂಡ್ ಮಾಡ್ತಿದ್ದೇವೆ. ಆಮೇಲೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.